ನಾನು ಅದೇ ಮೊದಲ ಸರ್ತಿ ಹೋಗಿದ್ದು. ಭಾಳ ಖುಷಿಯಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಮಾಮೂಲಿ ಸಂಘಟನೆಗಳಿದ್ದಂಗೆ ಇರುತ್ತೆ. ಸುಮ್ಮನೆ ಮೀಟಿಂಗ್ ಕರೀತಾರೆ, ಕಳಿಸ್ತಾರೆ ಅಷ್ಟೇ ಅಂದ್ಕೊಂಡಿದ್ದೆ. ಆದರೆ ಏನಪ್ಪ ಅಂತಂದರೆ ಈ ಕನ್ನಡದ ಶಾಲು ಇದೆಯಲ್ಲ, ಇದ್ರ ತಾಕತ್ತೇನು, ಇದ್ರ ಪವರ್ ಏನು, ಎಷ್ಟು ಜನ ಮಹಿಳೆಯರಲ್ಲಿದ್ದಾರೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಭಾಳ ಖುಷಿ ಆಗುತ್ತೆ. ತುಂಬ ಜನ ಹೆಣ್ಮಕ್ಳು, 500-6 ಜನ 600 ಜನ ಹೆಣ್ಮಕ್ಳು, ನಮ್ಮ ಶ್ವೇತಾ ಮೇಡಮ್ ಆಗಿರ್ಬೋದು, ಮತ್ತು ಸೀರಿಯಲ್ ಆ್ಯಕ್ಟರ್ ಅಶ್ವಿನಿ ಮೇಡಮ್ ಅಂತ ಭಾಳ ಮುತುವರ್ಜಿನ, ಮತ್ತು ದಿವ್ಯಾ ಆ್ಯಂಕರ್ ದಿವ್ಯಾ ಮೇಡಮು ತುಂಬ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು. ತುಂಬ ಖುಷಿ ಆಯಿತು. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಇಷ್ಟು ದೊಡ್ಡ ಹೆಣ್ಣು ಮಕ್ಕಳು ಅಲ್ಲಿ ರಕ್ಷಣೆ ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ನಾರಾಯಣಗೌಡ್ರ ಅಣ್ಣಾಜಿ ಭಾಳ ಚೆನ್ನಾಗಿ, ನನಗೆ ನಿಜವಾಗ್ಲೂ ಇನ್ಯಾವತ್ತೂ ನನಗೆ ಬಿಟ್ಟು ಹೋಗ್ಬಾರ್ದು ಈ ಸಂಘಟನೆ ಅಂದ್ಕೊಂಡೆ. ಅಷ್ಟೊಂದು ಅದ್ಭುತವಾಗಿತ್ತು, ಅರ್ಥಪೂರ್ವಕವಾಗಿತ್ತು. ಈ ಶಾಲು ಇದೆಯಲ್ಲ, ಇದ್ರ ತಾಕತ್ತು ಏನು ಅಂತ ನಮ್ಗೆ ಅರ್ಥ ಆಯಿತು, ಗೊತ್ತಾಯಿತು. ಜೀವನದಲ್ಲಿ ಯಾವತ್ತೂ ಬಿಟ್ಟೋಗಲ್ಲ, ಇನ್ಯಾವತ್ತೂ ಇರ್ತೀವಿ. ಬಟ್ ನಾನು ಕೇಳ್ಕೊಳ್ಳೋದೊಂದೇ, ನೀವೆಲ್ಲರೂ ಅಲ್ಲಿ ಬಂದಿದ್ದ ತಾಯಿಗಳು, ಅಮ್ಮ ನಿಮ್ಮ ಮಕ್ಕಳ ಮೇಲೆ, ಬೇರೆ ಮಕ್ಕಳಲ್ಲ, ಆ ಕರ್ನಾಟಕ ರಕ್ಷಣಾ ವೇದಿಕೆ ಮಕ್ಕಳಲ್ಲ, ಇಡೀ ನಮ್ಮ ದೇಶದಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಚಿಕ್ಕ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ರಿ, ಯಾಕೆ ಸುಮ್ಮನಿದ್ದೀರಾ? ನನಗೆ ಮೊನ್ನೆ ಒಂದು ವಿಷಯ ಭಾಳ ದುಃಖ ಆಯಿತು. ನೀವು ಹೋಗಿದ್ರಲ್ವ ಬ್ಯಾಂಕ್ ಇದರಲ್ಲಿ ಕನ್ನಡದ ಬಗ್ಗೆ ಅನ್ಯಾಯವಾಗಿ ಇದು ಮಾಡಿದ್ದಾರೆ, ಅದನ್ನು ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ರಿ ಶ್ವೇತಾ ಮೇಡಮ್, ನಾರಾಯಣಗೌಡ್ರಣ್ಣವರೇ, ತುಂಬ ಖುಷಿ ಆಯಿತು. ಆದರೆ ನೀವು ಹೋಗಿದ್ದ ಜಾಗದಲ್ಲೇ ಒಂದು ಮಗುನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸೂಟ್ ಕೇಸಲ್ಲಿ ಹಾಕಿದ್ರು. ಅದನ್ನು ಗಮನಿಸಿ, ನೀವೆಲ್ಲ ಗಮನಿಸ್ತಿದ್ದೀರಾ, ಕನ್ನಡದ ಪರ ಮಾತಾಡ್ತಿದ್ದೀರಾ, ಸಂತೋಷ. ಬಟ್ ಅದು ಒಂದೇ ಮಾಡ್ತಿದ್ದೀರಾ. ಬಟ್ ಇದನ್ನು ಮಾಡಿ, ನಿಮ್ಮ ಕೈಲಿ ಆಗತ್ತೆ, ಸಾಧ್ಯ ಆಗತ್ತೆ. ಆ ಸರ್ಕಾರನೇ ಇಳಿಸ್ಬೇಕು ಕೆಳಗಡೆ ರೀ. ಯಾಕೆ ಮಾಡಬಾರ್ದು? ಮಾಡಬೇಕು. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿದೋಗ್ತಿದೆ, ನಿದ್ದೆ ಬರ್ತಿಲ್ಲ, ಊಟ ಸೇರ್ತಿಲ್ಲ. ಪ್ಲೀಸ್